ಓಕೆ, ಒಟ್ಟಿನಲ್ಲಿ ಕ್ಯೂರಿಯಾಸಿಟಿ ಸಹಜವಾಗಿ ಇರಬೇಕು, ಒಳ್ಳೆಯ ಕ್ಯೂರಿಯಾಸಿಟಿ ಇರಲಿ, ಅದೊಂದಿಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ನ್ಯೂಸ್. ಪೊಲೀಸರು ಸಿಡಿದಿದ್ದಾರಂತೆ. CM DK ಶಿವಕುಮಾರ್ ಅವ್ರಿಗೆ ಬಿಗ್ ಕಂಪ್ಲೇಂಟ್. ಏನ್ರಿ ಸಮಾಚಾರ ಇದು ನೋಡೋಣ. ಸಿಡಿದೆದ್ದ ಪೊಲೀಸರು CM DKಶಿಗೆ ಬಿಗ್ ಕಂಪ್ಲೇಂಟ್. PSIಗಳಿಂದ ಪತ್ರ ಚಳವಳಿ, ನಿಯಮ ತಿದ್ದುಪಡಿಗೆ ಒತ್ತಾಯ. ಅಂತರ್ ಜಿಲ್ಲಾ ವರ್ಗಾವಣೆಯಲ್ಲಿ ಭಾರಿ ಅನ್ಯಾಯ ಆಗಿದೆ ಅನ್ನೋದು ಸದ್ಯದ ಆರೋಪ. ವರ್ಗಾವಣೆ ನೀತಿಗೆ ತಿದ್ದುಪಡಿಗೆ ತರುವಂತೆ ಪತ್ರ ಚಳವಳಿ, ತಿದ್ದುಪಡಿ ತರುವಂತೆ DKಶಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. 100ಕ್ಕೂ ಹೆಚ್ಚು PSIಗಳು. PSI ವರ್ಗಾವಣೆಗೆ ರಾಜ್ಯವ್ಯಾಪಿ ಅವಕಾಶದ ನಿಯಮ ಇದೆ. ಆದರೆ 3 ವರ್ಷಗಳಿಂದ ನಡೀತಾ ಇರುವಂಥ ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಬಹುದೊಡ್ಡ ಗುರುತರ ಆರೋಪ. ಕಾನ್ಸ್ಟೇಬಲ್ಗೆ ಅನ್ವಯಿಸುವ ರೂಲ್ಗಳು PSIಗಳಿಗೆ ಯಾಕಿಲ್ಲ ರೀ? ಇದು ಸೇವಾ ನಿಯಮಕ್ಕೆ ವಿರುದ್ಧ ಅಂತ PSIಗಳು ದೂರನ್ನು ದಾಖಲಿಸಿದ್ದಾರೆ. ಪತ್ರ ಚಳವಳಿ ನಡೀತಾ ಇರೋಂಗೆ ಕಾಣ್ತಾ ಇದೆ. ವಿಶೇಷ ಸೌಲಭ್ಯಕ್ಕೆ 7 ವರ್ಷ ಒಂದೇ ಘಟಕದಲ್ಲಿ ಸೇವೆ ಸಲ್ಲಿಸಿರಬೇಕು. ಸೇವಾ ಹಿರಿತನ ಬಿಟ್ಕೊಡ್ಬೇಕನ್ನೋ ಷರತ್ತು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ PSIಗಳ ಪತ್ರ ಚಳವಳಿ ಜೋರಾಗಿದ್ದಂಗೆ ಕಾಣ್ತಾ ಇದೆ. ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಭಾರಿ ಅನ್ಯಾಯ ಆಗ್ತಾ ಇದೆ ಅನ್ನುವ ಆರೋಪವನ್ನು ಈಗ PSIಗಳು ಮಾಡ್ತಾ ಇದ್ದಾರೆ. ವರ್ಗಾವಣೆ ನೀತಿಗೆ ಅಂದರೆ ಈ ಟ್ರಾನ್ಸ್ಫರ್ ರೂಲಿಗೆ ತಿದ್ದುಪಡಿ ತರಬೇಕು ಅಂತ ಈ ಪತ್ರದ ಆನ್ಲೈನ್ ಅಜೆಂಡಾ, ಪತ್ರದ ಸಾರಾಂಶ. 100ಕ್ಕೂ ಹೆಚ್ಚು PSIಗಳು ಬರೆದಿರೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. PSI ವರ್ಗಾವಣೆಗೆ ರಾಜ್ಯವ್ಯಾಪಿ ಅವಕಾಶದ ನಿಯಮ ಇದೆ. ಆದರೆ 3 ವರ್ಷಗಳಿಂದ ನಡೀತಾ ಇರುವಂಥ ಪ್ರಕ್ರಿಯೆಯಲ್ಲಿ ಅನ್ಯಾಯ ಆಗಿದೆ. ಕಾನ್ಸ್ಟೇಬಲ್ ಮತ್ತು PSI ಸೇವಾ ನಿಯಮ ಭಾಳ ಡಿಫ್ರೆಂಟ್ ಆಗಿದೆ, ಭಿನ್ನ ಭಿನ್ನ ಆಗಿದ್ದಾವೆ. ಹೀಗಾಗಿ ಒಂದೇ ನಿಯಮ ಅನ್ವಯಿಸೋದು ಸರಿಯಲ್ಲ. ಇದು ಇಟ್ ಈಸ್ ನಾಟ್ ಫೇರ್. PSIಗಳ ವರ್ಗಾವಣೆ ಮಾದರಿಯನ್ನೇ ಅನ್ವಯಿಸಬೇಕು. ಕುಟುಂಬದ ಜೊತೆ ಒಂದೇ ಸ್ಥಳದಲ್ಲಿ ನೆಲೆಸಲು ಅವಕಾಶ ಕೊಡಿ. ಮಕ್ಕಳ ಶಿಕ್ಷಣದಂತಹ ಮಾನವೀಯ ಅಂಶಗಳಿಗೂ ಆದ್ಯತೆ ಕೊಡಿ. ರಿಯಲಿ ಇಟ್ ಈಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಕ್ರೂಷಿಯಲ್. ರಾಜ್ಯ ಮಟ್ಟದಲ್ಲಿ ನೇಮಕಗೊಂಡ ಅಧಿಕಾರಿಗಳಿಗೆ ವರ್ಗಾವಣೆಗೆ ಅವಕಾಶ ಕಲ್ಪಿಸಬೇಕು. ಕಾನ್ಸ್ಟೇಬಲ್ ಮತ್ತು PSI ಸೇವಾ ನಿಯಮ ಭಿನ್ನ ಭಿನ್ನ ಆಗಿರಬೇಕು. ಹೀಗಾಗಿ ಒಂದೇ ನಿಯಮ ಅನ್ವಯಿಸೋದು ಸರಿಯಲ್ಲ ಅನ್ನೋದು ಈ PSIಗಳ ಪ್ರಮುಖ ವಾದ ಆಗಿದೆ. ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ.